ಜವಾಬ್ದಾರಿ ಇರೋಂಥವ್ರು ಯಾರಿಗೂ ಜವಾಬ್ದಾರಿ ಇಲ್ಲ ಸರ್. ಕೇಳಕ್ಕೆ ಹೋದ್ರೆ ಉದಾಸೀನ ಉತ್ತರ ಕೊಡ್ತಾರೆ. ಅವರು ಟ್ರೀಟ್ಮೆಂಟ್ ಮಾಡಿಸಿದ್ರೆ ಪೋಷಕರು ಈ ಉತ್ತರ ಕೊಡ್ತಾ ಇರಲಿಲ್ಲ. ನೆಕ್ಸ್ಟ್ ಒನ್ ಅವರ್ ಆಗ್ತಾ ಇವರು ಆಡಳಿತ ಮಂಡಳಿಯವರು ಅವರು ವಿಂಗಲಾಗಿ ಏನೇನೋ ಮಾತಾಡ್ಕೊಂಡು ಅವ್ರಿಗೆ ಸರಿಯಾದ ಚಿಕಿತ್ಸೆನೇ ಕೊಂಡಿಲ್ಲ. ಅವರು MRI ಸ್ಕ್ಯಾನ್ ಮಾಡೋಕ್ಕೂ ಅವರು ಇಷ್ಟಪಡಲಿಲ್ಲ. ಅವಳು ಮೊದಲನೇ ಡೇಸ್ ಸರ್ ಸ್ವಲ್ಪ ಮಾತಾಡಿದ್ಲು, ಈಗ ಮಾತಾಡೋಕ್ಕೆ ಆಯ್ತಿಲ್ಲ. ಅವತ್ತೇ ಹೇಳಿದ್ರು ಅವರು ಆಗೋದೇ ಇಲ್ಲ, ನಾವು ಆಪ್ರೇಷನ್ ಮಾಡಿದ್ರೆ ಮಗು ಪ್ರಾಬ್ಲಮ್ ಆಗುತ್ತೆ, ಉಳಿಯೋದಿಲ್ಲ ಅಂತಲೇ ಹೇಳಿ ಕಳಿಸಿದ್ದಾರೆ. ಈಗ ಇಲ್ಲೂ ಅದೇ ಮಾತಾಡ್ತಾ ಇದ್ದಾರೆ. ಎಲ್ಲೇ ಕರ್ಕೊಂಡು ಹೋದ್ರು ನೀವು ಅವಳಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲ್ಲ, ಅದು ಬ್ರೈನ್ ಒಳಗಡೆ ಆಗಿರೋದು, ಸರ್ಜರಿ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಗೌತಮಿ ಖುಷಿ ಅನ್ನೋ ಒಂದು ವಿದ್ಯಾರ್ಥಿನಿ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಆ ಹುಡುಗಿನ ಅಡ್ಮಿಷನ್ ಮಾಡಿದರು. ಅಲ್ಲಿ ನಂತರ ಏಕಾಏಕಿ ಮೈಸೂರಿಗೆ ಕರ್ಕೊಂಡು ಬಂದಿದ್ದಾರೆ. ಅಪೋಲೋ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ಅಂತೇಳಿ ನನಗೆ ನಿನ್ನೆ ರಾತ್ರಿ ಮಾಹಿತಿ ಸಿಕ್ತು. ಹಾಗಾಗಿ ಬೆಳಗ್ಗೆ ನಾನು ಗೌತಮಿ ಖುಷಿ ಅವ್ರ ತಾಯಿ ಹತ್ರ ಮಾತಾಡ್ಸ್ಕೊಂಡು ಪೇಷಂಟ್ನು ಮಾತಾಡ್ಸ್ಕೊಂಡು ಬಂದೆ. ಅವರು ಅಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಮಗುಗೆ ಏನೋ ತಲೆಗೆ ಏಟಾಗಿದೆ, ಬ್ಲಡ್ಡು ಕ್ಲಾಟ್ ಆಗಿದೆ ಅಂತ ಒಂದು ಸತಿ ಹೇಳ್ತಾರೆ. ಮತ್ತು ಈ ಮುಖದ ಹತ್ರ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಪುನಃ ನಂತರ ಅದೇ ಡಾಕ್ಟ್ರು ಬಂದು ಇಲ್ಲ ಸರ್ಜರಿ ಏನು ಬೇಡ, ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಅನುಮಾನ ಬರ್ತಾಯಿದೆ ಅಂಥೇಳಿ ಅವರ ಪೋಷಕರು ನನಗೆ ಹೇಳಿದಂಥ ಸಂದರ್ಭದಲ್ಲಿ ನಾವು ಬಂದಿದ್ವಿ. ಅವರ ಸಂಬಂಧಿಕರು ಮತ್ತು ಅವರ ಸ್ನೇಹಿತರೆಲ್ಲ ಶಾಲೆಗೆ ಬಂದಿದ್ದರು. ನಾನು ಇಲ್ಲಿಗೆ ಬಂದಿದ್ದೀನಿ. ಈಗ ಪ್ರಿನ್ಸಿಪಾಲ್ ಅವ್ರ ಹತ್ರ HM ಅವ್ರ ಹತ್ರ ಮಾತಾಡಿದ್ವಿ. ಏನು ಗೌತಮಿ ಖುಷಿಗೆ ಪೆಟ್ಟು ಬಿದ್ದಿದೆ, ಕೂಡಲೇ ನೀವು ಆ ಹಾಸ್ಪಿಟ್ಲು ಇಲ್ಲಾಂದರೆ ಪೋಷಕರು ಎಲ್ಲಿ ಹೇಳ್ತಾರೆ ಆ ಹಾಸ್ಪಿಟ್ಲಿಗೆ ನೀವು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಕೂಡಲೇ ಮಾಡಿ ಅಂತೇಳಿ ಶಾಲಾ ಆಡಳಿತ ಮಂಡಳಿಯವ್ರಿಗೆ ಮನವರಿಕೆ ಮಾಡ್ಬಿಟ್ಟು ಬಂದಿದ್ದೀವಿ ಸರ್. ಈಗಲೇ ನೀವು ಎಲ್ಲಿ ಹೇಳ್ತೀರಲ್ಲ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಅವ್ರ ಕುಟುಂಬದವರು ಮತ್ತು ಅವರ ಜೊತೆಲಿ ಬಂದಿರೋಂಥವ್ರಲ್ಲ, ನಾವು ಸಹ ಅವರೆಲ್ಲಿ ಟ್ರೀಟ್ಮೆಂಟ್ ಕೇಳ್ತಾರೆ ಆ ಟ್ರೀಟ್ಮೆಂಟ್ ಕೊಡ್ಸೋಕೆ ರೆಡಿ ಇದ್ದೀವಿ ಅಂತೇಳಿ ಶಾಲೆಯವರು ಒಪ್ಕೊಂಡಿದ್ದಾರೆ ಸರ್. ಹಾಗಾಗಿ ಈಚೆಗೆ ಬಂದಿದ್ದೀವಿ ಸರ್. ಸ್ಕೂಲವ್ರದ್ದು ಆಡಳಿತ ಮಂಡಳಿಯವರು ಯಾರಿಗೂ ಜವಾಬ್ದಾರಿ ಇಲ್ಲ. ಮತ್ತು ಇಲ್ಲಿರುವಂಥ ಮುಖ್ಯೋಪಾಧ್ಯಾಯರಾಗ್ಬೋದು, ಜವಾಬ್ದಾರಿ ಇರೋಂಥವ್ರು ಯಾರಿಗೂ ಜವಾಬ್ದಾರಿ ಇಲ್ಲ ಸರ್. ಕೇಳಕ್ಕೆ ಹೋದ್ರೆ ಉದಾಸೀನ ಉತ್ತರ ಕೊಡ್ತಾರೆ. ನಾವು ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟಿದ್ದೀವಿ. ಈಗ ಅವ್ರ ಪೋಷಕರು ವಿರೋಧ ಮಾಡ್ತಾಯಿದ್ದಾರೆ, ನಾವು ಏನೂ ಟ್ರೀಟ್ಮೆಂಟ್ ಮಾಡಿಲ್ಲ ಅಂತ. ಅಂದರೆ ಸುಮ್ಮನೆ ಯಾರೂ ಹೇಳಲ್ಲ. ಅವರು ಟ್ರೀಟ್ಮೆಂಟ್ ಮಾಡಿಸಿದ್ರೆ ಪೋಷಕರು ಈ ಉತ್ತರ ಕೊಡ್ತಾ ಇರಲಿಲ್ಲ. ಅವ್ರು ಟ್ರೀಟ್ಮೆಂಟ್ ಮಾಡಿಸ್ದಿರೋ ಕಾರಣ ಇವತ್ತು ಅವ್ರ ನೋವನ್ನು ತೋಡ್ಕೊತಾ ಇದ್ದಾರೆ. ಹಾಗಾಗಿ ಕೂಡಲೇ ಆಡಳಿತ ಮಂಡಳಿ ಯಾರಾಗ್ಬೋದು ಆ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಿಸೋಂಥ ವ್ಯವಸ್ಥೆ ಆಗಬೇಕು. ಮತ್ತು ಮಕ್ಕಳು ಗುಣ ಆಗೋಂಥದ್ದು ಕೂಡಲೇ ಆಗಬೇಕು ಅಂತೇಳಿ ನಾನು ಮಕ್ಕಳು ಪರವಾಗಿ ನಿಂತಿದ್ವಿ ಸರ್. ಅವಳನ್ನ ಮಣಿಪಾಲ್ ಸೆಂಟ್ರಿಂದ ಅಪೋಲೋಗೆ ಬಂದು ಅಡ್ಮಿಟ್ ಮಾಡಿದಾಗ 1:30 ಆಗಿತ್ತು. ಅವರು ಅಡ್ಮಿಟ್ ಮಾಡಿದ್ರು ಅಷ್ಟೇ, ಫಸ್ಟು ರೆಸ್ಪಾನ್ಸ್ ಮಾಡೋದು. ನೆಕ್ಸ್ಟು ಒನ್ ಅವರ್ ಆಗ್ತಾ ಇವರು ಆಡಳಿತ ಮಂಡಳಿಯವರು ಅವರು ವಿಂಗಲಾಗಿ ಏನೇನೋ ಮಾತಾಡ್ಕೊಂಡು ಅವ್ರಿಗೆ ಸರಿಯಾದ ಚಿಕಿತ್ಸೆನೇ ಕೊಂಡಿಲ್ಲ. ಫಸ್ಟ್ ಡಾಕ್ಟ್ರ್ ಅಂದರು ಆಪ್ರೇಷನ್ ಮಾಡಬೇಕಪ್ಪ, ಸೋಮವಾರ ಬೆಳಗ್ಗೆ ಮಾಡ್ತೀನಿ ಅಂದರು, ಬುಧವಾರ ಬೆಳಗ್ಗೆ ಮಾಡ್ತೀನಿ ಅಂದರು. ಆವಾಗ ಮಾಡ್ತೀನಿ ಅಂತ ಒಪ್ಕೊಬಿಟ್ಟು ಅದರ ಸ್ವಲ್ಪ ಹೊತ್ತಾಗುತ್ತೆ, ಇಲ್ಲ ಏನು ಮಾಡೋಕ್ಕಾಗಲ್ಲ, ಏನಿಲ್ಲ ಹೀಗೆ ವಾಸ ಆಗುತ್ತೆ, ಟ್ರೀಟ್ಮೆಂಟ್ ಕೊಟ್ಟರೆ ಹಾಗೆ ಹೀಗೆ ಅಂತ ಇದು ಮಾಡಿದ್ರು. ಇಲ್ಲ ಸರ್, ನೀವು ತಲೆಗೆ ಕಣ್ಣಿಗೆ ಏಟಾಗಿತ್ತಲ್ವಾ, ತಲೆಗೆ ಏಟಾಗಿದ್ದಲ್ಲ ಯಾರು ಹೊಣೆ ಅಂತ ಜಗಳ ಮಾಡೋದಕ್ಕೆ, ಇಲ್ಲ MRI ಸ್ಕ್ಯಾನ್ ಮಾಡಲೇಬೇಕು ಅಂತ ಜಗಳ ಮಾಡೋದಕ್ಕೆ ಅವರು MRI ಸ್ಕ್ಯಾನ್ ಮಾಡೋಕ್ಕೂ ಅವರು ಇಷ್ಟಪಡಲಿಲ್ಲ. ನಾವು ದೊಡ್ಡ ಹೋರಾಟನೇ ಮಾಡೋದು ಅಲ್ಲಿ. ಇಲ್ಲ ಸರ್ ಮಾಡಲೇಬೇಕು ನೀವು ಅಂದ್ಬಿಟ್ಟು ಆವಾಗ ಬಿಲ್ ಕಟ್ಟಿದ್ರು MRI ಸ್ಕ್ಯಾನ್ ಮಾಡೋಕ್ಕೆ. ಆನಂತರ MRI ಸ್ಕ್ಯಾನಲ್ಲಿ ಪ್ರಾಬ್ಲಮ್ ಇದೆ. ಯಾವ ಪ್ರಾಬ್ಲಮ್ ಇದೆ ಅಂದರೆ ಈ ಆಕ್ಸಿಡೆಂಟೇ ಆಗಿರೋದು. ಆಕ್ಸಿಡೆಂಟ್ನಿಂದ ಇವರು ಇಲ್ಲ ಮೊದಲಿಂದೇ ಆಗಿತ್ತು ಹಾಗೆ ಹೀಗೆ ಅಂದ್ಬಿಟ್ಟು ಊಹಾಪೋಹಗಳನ್ನ ಹಾಸಿ ಯಾರೋ ರಿಸೆಪ್ಷನ್ ಹಾಲಲ್ಲಿ ನಿಂತಿರೋರ ಜೊತೆಲಿ ಪೇರೆಂಟ್ಸ್ ಜೊತೆಲಿ ಮಾತಾಡ್ಸೋದು, ಇನ್ನೊಬ್ಬರು ನಮಗೆ ಗೊತ್ತಿಲ್ಲದವ್ರ ಜೊತೆಲಿ, ನಮಗೆ ಗೊತ್ತೇ ಇಲ್ಲ ಅವರು ಅಪೋಲೋದಲ್ಲಿ ಇರೋರು, ಅವರು ಯಾರೋ ಅಧಿಕಾರಿಗಳು ವೈದ್ಯರು ಯಾರು ಅಂತ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ಸೋದು, ಏನೇನೋ ಕತೆ ಕಟ್ಟಿದ್ರು ಸರ್. ಈಗ ನಮ್ಗೆ ಒಪ್ಪಿಲ್ಲ, ಔಟ್ ಆಫ್ ಡೇಂಜರಲ್ಲಿರೋದು ಅವರು ನೋಡಿ ಸರ್. ಯಾವುದೇ ಮಾಧ್ಯಮದಲ್ಲಿ ನೋಡಿ ಅವಳು ಔಟ್ ಆಫ್ ಡೇಂಜರಲ್ಲಿರೋದು, ಹೆಡ್ ಇಂಜುರಿನೇ ಆಗಿರೋದು. ಅವಳು ಮೊದಲನೇ ಡೇಸು ಸರ್ ಸ್ವಲ್ಪ ಮಾತಾಡಿದ್ಲು, ಈಗ ಮಾತಾಡೋಕ್ಕೆ ಆಯ್ತಿಲ್ಲ. ಈಗಲೂ ಬೆಡ್ ಮೇಲೆ ಮಲಗಿರೋದು. ಇವಾಗ ಏನು ಹೇಳೋಕ್ಕಾಗಲ್ಲ. ಡಾಕ್ಟ್ರ್ ಹೇಳಿದ್ರು ಅವತ್ತು 100% ನಾವು ಕೊಡೋಕ್ಕಾಗಲ್ಲ ಅಂತ ನನ್ನ ಕೈಯಲ್ಲೇ ಇಟ್ಕೊಂಡು ಸಮಾಧಾನ ಮಾಡ್ಕೊಳ್ಳೇಬೇಕು ಅಂತ ನೀವು ಅಲ್ಲಿ ಮಣಿಪಾಲಮಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಬಂದು ಅವ್ರು ಹೇಳ್ಬಿಟ್ಟೆ ಅವ್ರು ಆಗಲ್ಲ ಅಂತಲೇ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು ಸರ್ ನಮ್ಮನ್ನ ಇಲ್ಲಿಗೆ. ಅವತ್ತೇ ಹೇಳಿದ್ರು ಅವರು ಆಗೋದೇ ಇಲ್ಲ, ನಾವು ಆಪ್ರೇಷನ್ ಮಾಡಿದ್ರೆ ಮಗು ಪ್ರಾಬ್ಲಮ್ ಆಗುತ್ತೆ, ಉಳಿಯೋದಿಲ್ಲ ಅಂತಲೇ ಹೇಳಿ ಕಳಿಸಿದ್ದಾರೆ. ಈಗ ಇಲ್ಲೂ ಅದೇ ಮಾತಾಡ್ತಾ ಇದ್ದಾರೆ. ಈಗ ಮಗುಗೆ ಏನೇದಾದ್ರೂ ಯಾರು ಜವಾಬ್ದಾರಿ ಸರ್? ಈಗ ನಮ್ಮ ಮಗುನ ಹೋಗ್ಬೇಕಾದ್ರೆ ಚೆನ್ನಾಗಿ ಕಳಿಸ್ಕೊಟ್ಟಿದ್ದು, ಇವಾಗ ನೋಡಿದ್ರೆ ಇವರು ಈ ಥರ ಹೇಳ್ತಾ ಇದ್ದಾರೆ. ಈಗ ಮುಂದಕ್ಕೆ ಏನೇ ಪ್ರಾಬ್ಲಮ್ ಆದರೂ ನಾವು ಏನು ಮಾಡಬೇಕು ಹೇಳ್ಬೇಕು. ಇವಾಗ ಇವರು ಉತ್ತರ ಕೊಡಬೇಕು. ಈಗ ನನ್ನ ಮಗಳು ಹೆಂಗೆ ಕಳಿಸಿದ್ವಿ ಹಂಗೆ ಕರ್ಕೊಂಡು ಬಿಡಬೇಕು. ಇವಾಗ ಇಲ್ಲ ಅಂತಂದರೆ ಅವಳಿಗೆ ಮುಂದಕ್ಕೆ ಏನು ಬೇಕಾದರೂ ಪ್ರಾಬ್ಲಮ್ ಆಗ್ಬೋದು, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಅವ್ರ ಕಂಡೀಷನಾಗಿ 100% ನಾವು ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟ್ರೇ ಹೇಳ್ತಾ ಇದ್ದಾರೆ, ಎಲ್ಲೇ ಕರ್ಕೊಂಡು ಹೋದ್ರು ನೀವು ಅವಳಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲ್ಲ, ಅದು ಬ್ರೈನ್ ಒಳಗಡೆ ಆಗಿರೋದು, ಸರ್ಜರಿ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ.
ಈಗ ಸ್ಥಿತಿ ಅದೇ 5 ನಿಮಿಷ ಇದ್ದದ್ದು ಇನ್ನೊಂದು 5 ನಿಮಿಷ ಇರೋದಿಲ್ಲ ಅವಳಿಗೆ. ನಿನ್ನೆ ಮೊನ್ನೆ ಇದ್ದ ಆ್ಯಕ್ಟಿವ್ ಇವತ್ತು ಆ್ಯಕ್ಟಿವ್ ಇಲ್ಲ ಸರ್. ಇವಾಗ ನಾವು ಕೇಳ್ತಾ ಇರೋದು ನನ್ನ ಮಗಳು ಹುಷಾರಾಗಬೇಕು, ಚೆನ್ನಾಗಾಗಬೇಕು, ಅವಳಿಗೆ ಏನು ಪ್ರಾಬ್ಲಮ್ ಆಗಬಾರ್ದು. ಏನೇ ಒಂದು ಅವಳಿಗೆ ಏನೇ ಪ್ರಾಬ್ಲಮ್ ಆದರೂ ಏನೇ ಆದ್ರೂ ತಳಬಡ ಸ್ಕೂಲ್ ಅವರೇ ಜವಾಬ್ದಾರರು. ಅವಳು ಏನೇ ಒಂದು ಇದಾದರೂ ಅವರೇ ತಗೋಬೇಕು. ಏನೇ ಆದ್ರೂ ಅವರೇನೆ